ಇದೀಗ ಬಿಜೆಪಿ ಒಪ್ಪಿಗೆ ಇಲ್ಲದೆ ಜೆಡಿಎಸ್ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ರ ಎಚ್ಡಿಕೆ ಅನ್ನುವಂಥದ್ದು. ಇದೀಗ ಬಾದಾಮಿ ಬಿಜೆಪಿ ಘಟಕದಲ್ಲಿ ಈಗ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. 2028ರ ಚುನಾವಣೆ ಸಂಬಂಧ ಈಗಲೇ ದೋಸ್ತಿಗಳ ಜಗಳ ಶುರುವಾಗಿರುವಂತದ್ದು. ಬಿಜೆಪಿ ಒಪ್ಪಿಗೆ ಇಲ್ಲದೆ ಜೆಡಿಎಸ್ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ರ ಎಚ್ಡಿಕೆ. ಬಾದಾಮಿ ಬಿಜೆಪಿ ಘಟಕದಲ್ಲಿ ಅಲ್ಲೋಲ ಕಲ್ಲೋಲ. 2028ರ ಚುನಾವಣೆ ಸಂಬಂಧ ಈಗಲೇ ದೋಸ್ತಿಯಲ್ಲಿ ಜಗಳ ಶುರುವಾಗಿದೆ. ಕಾಂಗ್ರೆಸ್ ಸೋಲಿಸಲು ಒಂದಾಗದ ಬಿಜೆಪಿ ಜೆಡಿಎಸ್. ಆದ್ರೆ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ದೋಸ್ತಿಗಳು ಈಗ ದುಶ್ಮನ್ನಾಗ್ತಿದ್ದಾರಾ ಅನ್ನುವಂತಹ ಪ್ರಶ್ನೆ. ಬಾದಾಮಿ ಮತಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಈಗ ಘೋಷಣೆ ಮಾಡಲಾಗಿದೆಯಂತೆ. ಮೈತ್ರಿ ಅಭ್ಯರ್ಥಿ ಘೋಷಣೆ ಮಾಡಿದ ಕುಮಾರಸ್ವಾಮಿ. ಮೈತ್ರಿ ಅಭ್ಯರ್ಥಿಯಾಗಿ ಹನುಮಂತ ಮಾವಿನ ಮರ ಹೆಸರು ಫೈನಲ್ ಮಾಡಿದ್ದಾರೆ. ಎಚ್ಡಿಕೆ ಘೋಷಣೆ ಬೆನ್ನಲ್ಲೇ ಕಮಲಪಾಳ್ಯದಲ್ಲಿ ಗಲಿಬಿಲಿ ಕೂಡ ಉಂಟಾಗ್ತಾ ಇರುವಂತದ್ದು. ನಮ್ಮ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಲು ಬಯಸಿದ ಬಿಜೆಪಿ. ಎಂಕೆ ಪಟ್ಟಣ ಶೆಟ್ಟಿಗೆ ಈ ಒಂದು ವೇದಿಕೆಯನ್ನ ಸಿದ್ಧಪಡಿಸಿದ್ದಂತಹ ಮುರುಗೇಶ್ ನಿರಾಣಿಯವರು. ಎಂಕೆ ಪಟ್ಟಣ ಶೆಟ್ಟಿ ಹೆಸರು ಘೋಷಣೆ ಮಾಡಿದ್ದಂತಹ ಮುರುಗೇಶ್ ನಿರಾಣಿ. ಆದ್ರೆ ದಿಢೀರ್ ಅಂತ ಜೆಡಿಎಸ್ ಅಭ್ಯರ್ಥಿ ಹೆಸರನ್ನ ಘೋಷಣೆ ಮಾಡಿದ್ದಾರೆ ಎಚ್ಡಿಕೆ. ಬಿಜೆಪಿ ಒಪ್ಪಿಗೆ ಇಲ್ಲದೆ ಎಚ್ಡಿಕೆ ಅಭ್ಯರ್ಥಿ ಘೋಷಣೆ ಅಂತ ಇದೀಗ ಬಾದಾಮಿ ಬಿಜೆಪಿ ಘಟಕದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇರುವಂತದ್ದು. ದೋಸ್ತಿಗಳ ಜಗಳ. 2028ರ ಚುನಾವಣೆ ಸಂಬಂಧ ಈಗಲೇ ಇವ್ರ ನಡುವೆ ಜಗಳ ಶುರು ಆಗ್ತಿದೆ ಅಂತಂದ್ರೆ ಇನ್ನೇನ್ ಇವರು ಕಾಂಗ್ರೆಸ್ ಅನ್ನ ಸೋಲಿಸ್ತಾರೆ ಅನ್ನುವಂಥದ್ದೇ ಪ್ರಶ್ನೆ ಆಗ್ತಾ ಇದೆ. ಕಾಂಗ್ರೆಸ್ ಅನ್ನ ಸೋಲಿಸಬೇಕು ಅಂತಂದ್ರೆ ಬಿಜೆಪಿ ಜೆಡಿಎಸ್ ಒಂದಾಗಬೇಕು. ಆದ್ರೆ ಈಗ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ದೋಸ್ತಿಗಳೇ ಈಗ ದುಶ್ಮನ್ ಆಗ್ತಾ ಇದ್ದಾರಾ? ಬಾದಾಮಿ ಮತಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ. ಮೈತ್ರಿ ಅಭ್ಯರ್ಥಿ ಹೆಸರನ್ನ ಘೋಷಣೆ ಮಾಡಿದ್ದಾರೆ. ಫೈನಲ್ ಕೂಡ ಮಾಡಿರುವಂತದ್ದು. ಮಂತ್ರಿ ಅಭ್ಯರ್ಥಿಯಾಗಿ ಹನುಮಂತ ಮಾವಿನ ಮರ ಅವರ ಹೆಸರನ್ನ ಫೈನಲ್ ಮಾಡಿದ್ದಾರೆ. ಎಚ್ಡಿಕೆ ಘೋಷಣೆಯ ಬೆನ್ನಲ್ಲೇ ಈಗ ಬಿಜೆಪಿಯಲ್ಲೂ ಕೂಡ ಗಲಿಬಿಲಿ ಉಂಟಾಗ್ತಾ ಇದೆ. ತಮ್ಮ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಲು ಬಯಸಿದ್ದಂತಹ ಬಿಜೆಪಿ ಈ ಒಂದು ಕ್ಷೇತ್ರದಲ್ಲಿ ಎಂಕೆ ಪಟ್ಟಣ ಶೆಟ್ಟಿಗೆ ವೇದಿಕೆಯನ್ನ ಸಿದ್ಧಪಡಿಸಿದ್ದಂತಹ ಮುರುಗೇಶ್ ನಿರಾಣಿ. ಎಂಕೆ ಪಟ್ಟಣ ಶೆಟ್ಟಿ ಹೆಸರನ್ನ ಫೈನಲ್ ಕೂಡ ಮಾಡಿದ್ರು, ಘೋಷಣೆಯನ್ನ ಕೂಡ ಮಾಡಿದ್ರು ಮುರುಗೇಶ್ ನಿರಾಣಿ ಅವರು. ಆದ್ರೆ ಈಗ ದಿಢೀರ್ ಅಂತ ಬೆಳವಣಿಗೆ ಆಗಿರುವಂತದ್ದು. ಜೆಡಿಎಸ್ ಅಭ್ಯರ್ಥಿಯ ಹೆಸರನ್ನ ಘೋಷಣೆ ಮಾಡಿರುವಂತದ್ದು ಎಚ್.ಡಿ. ಕುಮಾರಸ್ವಾಮಿ ಅವರು. ಇದರಿಂದಾಗಿ ಏನಾದ್ರೂ ದೋಸ್ತಿಗಳ ಮಧ್ಯೆ ಇನ್ನು ಮುಂದೆ ಜಗಳ ಶುರುವಾಗುತ್ತಾ ಅಥವಾ ಇಂದಿನಿಂದಲೇ ಈಗ ಜಗಳ ಶುರುವಾಗ್ತಾ ಇದೆಯಾ ಅನ್ನುವಂಥದ್ದು. ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ನನಗೇನು ಮಂತ್ರಿ ಮಾಡಿದ್ದಾರೆ, ಒಂದು ನಂಬಿಕೆಯನ್ನ ಏನಿಟ್ಟಿದ್ದಾರೆ, ಆ ನಂಬಿಕೆಯನ್ನ ಉಳಿಸ್ಕೋಬೇಕಾಗಿದೆ. ಇವತ್ತು ದೇಶದಲ್ಲಿ ನನಗೆ ಕೊಟ್ಟಂತ ಇಲಾಖೆಯಿಂದ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ನನ್ನ ಸ್ನೇಹಿತರುಗಳಿದ್ದಾರೆ. ಏಕೆಂದ್ರೆ ಇಲ್ಲಿ ನಾನು ಹನುಮಂತಪ್ಪನವ್ರ ಬಗ್ಗೆ ಹೇಳಿದ ತಕ್ಷಣ ಈಗಾಗಲೇ ಹನುಮಂತಣ್ಣ ಅವ್ರನ್ನ ತೀರ್ಮಾನ ಮಾಡ್ಬಿಟ್ಟ ಕುಮಾರಣ್ಣ ಅಂತ ಹೇಳಿ ನಿಮ್ಮಲ್ಲಿ ಏನಾದರೂ ಗೊಂದಲ ಆಗದೆ ಬೇಡ. ಯಾಕೆಂದ್ರೆ ಅವರ ನಡವಳಿಕೆ ನಾನು ಪ್ರಥಮ ಬಾರಿ ಭೇಟಿ ಮಾಡೋದಾಗಿದೆ. ಬಹುಶಃ 2018 ಅವತ್ತೇನು ಬಿಜೆಪಿ ಮತ್ತು ಕಾಂಗ್ರೆಸ್ ಬಿಜೆಪಿಯಿಂದ ಇಬ್ಬರು ಅಭ್ಯರ್ಥಿಗಳು ಹೊರಗಡೆಯಿಂದ ಬಂದ್ಬಿಟ್ರು. ಒಬ್ಬರು ಸಿದ್ದರಾಮಣ್ಣವರು, ಇನ್ನೊಬ್ರು ಶ್ರೀರಾಮುಲು. ಆ ಹಿನ್ನೆಲೆಯಲ್ಲಿ ಬಹುಶಃ ಅವತ್ತು ಶಾಸಕರಾಗ್ತಕ್ಕಂಥ ತಪ್ಪೋಯ್ತು. ಬಹುಶಃ ಹನುಮಂತಪ್ಪನವ್ರು ನಿಲ್ಲದೆ ಹೋಗಿದ್ರೆ ಸಿದ್ದರಾಮಣ್ಣವ್ರು ಅವತ್ತು ಈ ಭಾಗದಲ್ಲಿ ಸೋಲ್ತಿದ್ರು. ಸಿದ್ದರಾಮಣ್ಣವ್ರದ್ದು ಅವತ್ತೇನಾದರೂ ನಮ್ಮ ಕುರುಬ ಸಮಾಜದ ಬಂಧುಗಳಿಗೆ ವೇದಿಕೆ ಮುಖಾಂತರ ಮನವಿ ಮಾಡೋದು, ಸಿದ್ದರಾಮಣ್ಣವರಿಗೆ ಅವತ್ತು ಲೈಫ್ ಕೊಟ್ಟಿದ್ರೆ ಈ ಒಂದು ಬಾದಾಮಿನಲ್ಲಿ ಅದು ಹನುಮಂತಪ್ಪನವ್ರಿಗೆ ಸೇರ್ತದೆ. ದಯವಿಟ್ಟು ಹನುಮಂತಪ್ಪನವ್ರನ್ನ ಜಾತಿಯ ಹಿನ್ನೆಲೆಯಲ್ಲಿ ತಿರಸ್ಕಾರ ಮಾಡಬೇಡಿ. ಇವತ್ತು ಅವ್ರಿಗೆ ಜಾತಿ ಇಲ್ಲ. ಯಾವ ನೇಕಾರ ಸಮಾಜದ ಬಂಧುಗಳ ಬದುಕನ್ನ ಸರಿಪಡಿಸಬೇಕು ಅಂತ ಹೇಳಿ ಇವತ್ತು ದುಸ್ಸಾಹಸಕ್ಕೆ ಕೈ ಹಾಕಿ ಅಲ್ಲಿ 30-40 ಜನ ಹೆಣ್ಣು ಮಕ್ಕಳು ಕೇಳಿದೆ ನಾನು. 30 ವರ್ಷದ ಅನುಭವ ಅಂತಾರೆ ಹೆಣ್ಣು ಮಕ್ಕಳು.